ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಜೊತೆಗೆ ಕೃಷ್ಣ ತುಪ್ಪ ಅವರು ಕೊಟ್ಟಿದ್ದಾರೆ ಅದ್ಭುತವಾದ ಅಡುಗೆಗಳನ್ನ ಮಾಡಿ ತೋರಿಸಿ ಮುರಳಿ ಅವರೇ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಅವರೇ, ಯಾರ್ಯಾರು ಬರ್ತಾ ಇದ್ದಾರೆ, ಯಾವ್ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದೀರಾ? ನಾವೆಲ್ಲ ಬುಕ್ನು ಮತ್ತು ಪೆನ್ನ ಹಿಡ್ಕೊಂಡು ಕಾಯ್ತಾ ಇದೀವಿ. ಬೇಗ ಕರೀರಿ, ಯಾರು ಬರ್ತಾರೆ ನೋಡೋಣ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಅದ್ಭುತವಾದ ಒಂದು ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಸುಚಿತ್ರಾ ಅವ್ರನ್ನ ಕರಿತಾ ಇದ್ದೀನಿ. ಸುಚಿತ್ರಾ, ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಅಷ್ಟೊಂದು ನಕ್ಕೊಂಡು ಬರ್ತಾ ಇದ್ದೀರಾ? ಖುಷಿಯಾಗಿರ್ಬೇಕಲ್ಲ, ಖುಷಿಯಾಗಿ ಅಡುಗೆ ಮಾಡಬೇಕು. ಕುರಿ ಸ್ಪೆಷಲ್ ಅಂತನಾ? ಏನ್ ಸ್ಪೆಷಲ್ ಇವತ್ತು? ಕರಿ ಸ್ಪೆಷಲ್. ಅಯ್ಯೋ, ನಾನು ಕುರಿ ಸ್ಪೆಷಲ್ ಅನ್ಕೊಂಡೆ. ಈ ಮಂಗಳವಾರ ಬಂದ್ಬಿಟ್ರೆ ಕರಿನೋ ಕುರಿನೋ ಗೊತ್ತೇ ಆಗಲ್ಲ ನನಗೆ. ತಲೆಯಲ್ಲಿ ಅದೇ ಇರುತ್ತೆ ನಿಮ್ಗೆ. ಹೌದೌದು. ಆಕ್ಚುಲಿ ನಮ್ಮ ನಿನ್ನೆಯಿಂದ ನಾವು ಸೋಮವಾರದಿಂದ ನಮ್ಮ ಕಾರ್ಯಕ್ರಮದಲ್ಲಿ ಕರಿ ಸ್ಪೆಷಲ್ ಶುರು ಮಾಡಿದೀವಿ. ಸೋಮವಾರ ಕರಿ ಆಯ್ತು, ಮಂಗಳವಾರ ಕುರಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಓಕೆ, ಏನೇನ್ ತಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಇವತ್ತು ಕರಿ ಸ್ಪೆಷಲ್ ಅಲ್ಲಿ ಚೆಟ್ಟಿನಾಡು ಮಟನ್ ಕರಿ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಇವತ್ತಿನ ಕರಿ ಸ್ಪೆಷಲ್ ಅಲ್ಲಿ ಕುರಿ ಸ್ಪೆಷಲ್ ನ ಮಾಡಿ ತೋರ್ಸಕ್ಕೆ ಸುಚಿತ್ರಾ ಅವ್ರು ಬಂದಿದ್ದಾರೆ. ಏನ್ ತಂದಿದ್ದೀರಾ ಮೇಡಮ್? ಚೆಟ್ಟಿನಾಡು ಮಟನ್ ಕರಿ. ಬೇಕಾಗುವ ಸಾಮಗ್ರಿಗಳು: ಮಟನ್, ಸಾಂಬಾರ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಗೋಡಂಬಿ, ಧನಿಯಾ, ಒಣಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಜೀರಿಗೆ, ಸೋಂಪು, ಅನಾನಸ್ ಹೂ, ಜಾಪತ್ರೆ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ನಾನು ಇವಾಗ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ರೋಸ್ಟ್ ಮಾಡೋದಕ್ಕೆ ಸ್ಪೈಸಸ್ ನ ಒಂದು ಪ್ಯಾನ್ ಕೊಡಿ. ಓಕೆ, ಇದೇ ಪತ್ರೆ ಸಾಕಲ್ಲ ರೋಸ್ಟ್ ಮಾಡೋದಕ್ಕೆ? ಚೆಟ್ಟಿನಾಡು ಮಾಡ್ಕೋಬೇಕು ಅಂದ್ರೆ ಯಾವ್ದೇ ರೀತಿ ಎಣ್ಣೆಗಳನ್ನ ಹಾಕಿ ಡ್ರೈ ರೋಸ್ಟ್ ಮಾಡಿ ಮೇಡಮ್. ಇಲ್ಲಿ ಮಟನ್ ಒಂದು 1/2 kg ಇದೆ. ಓಕೆ. ಧನಿಯಾ 2 ಟೇಬಲ್ ಸ್ಪೂನು ಮಾಡಿ. ಚಕ್ಕೆ ಒಂದು 2-3. ಓಕೆ. ಲವಂಗ, ಚಕ್ಕೆ, ಲವಂಗ, ಧನಿಯಾ, ಆಮೇಲೆ ಏಲಕ್ಕಿ ಓಕೆ 4. ನಮ್ಗೇನೋ ಸ್ವಲ್ಪ ಖುಷಿ ರೀ ಇವತ್ತು ಕರಿ ಜೊತೆಗೆ ಕುರಿ ಸ್ಪೆಷಲ್ ಮಾಡ್ತಾ ಇದ್ದೀರಾ ಅಂತ. ಮೆಣಸು ಒಂದು 1/2 ಸ್ಪೂನ್ ಅಷ್ಟು. ಓಕೆ. ಜೀರಿಗೆ 1 ಟೀ ಸ್ಪೂನ್. ಇದೇ ತುಂಬಾ ಚೆಟ್ಟಿನಾಡಿನ ಘಮ ಕೊಡೋದಲ್ವಾ? ಹೌದು. ಸೋಂಪು ಅದು ಬೇಕೇ ಬೇಕು. 1 ಟೀ ಸ್ಪೂನ್ ಅಷ್ಟು. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಲಿ. ಸ್ಟಾಫ್ ಅನಾನಸ್ ಹೂವ ಇದು. ಅನಾನಸು, ಪೈನಾಪಲ್ ಫ್ಲಾ, ಜಾಪತ್ರೆ ಒಂದು ಸ್ಮಾಲ್ ಪೀಸ್, ಜಾಸ್ತಿ ಬೇಡ. ಓಕೆ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಲ್ಲ ಇದನ್ನ? ಚೆನ್ನಾಗಿ ಡ್ರೈ ರೋಸ್ಟ್. ಸ್ಪೈಸಸ್ ಎಲ್ಲ ಫ್ಲೇವರ್ ಬರಬೇಕು ಆಚೆಗೆ. ಹೌದು, ಬರ್ತಾ ಇದೆ ನೋಡಿ. ಸಾಕಿದು. ನೀವು ಅಡಿಗೆ ಮಾಡಿ ಮಾಡಿ ನಮ್ಮ ಅಡಿಗೆ ಮನೆ ಕಪ್ಪಾಗೋಯ್ತು. ತೆಗೆದು ಬಿಡಿ ಅದು. ನೆಕ್ಸ್ಟ್ 1 ಸ್ಪೂನ್ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಖಾರ ಎಷ್ಟು ಬೇಕು ಅಷ್ಟು. 15 ಅಷ್ಟು ಹಾಕ್ತೀನಿ ನಾನು. 15 ಲೆಕ್ಕನಾ? ಓಕೆ. ಎಣ್ಣೆಯಲ್ಲಿ ಇರೋರು ತಿಳ್ಕೊಳ್ಳಿ ಅಂತ ನಾನು ಮೆಜರ್ಮೆಂಟ್ ಹೇಳ್ತೀನಿ. ಯಾಕಂದ್ರೆ ಇವನ್ ನನಗೆ ಮಟನ್ ಚಿಕನ್ ಮೆಜರ್ಮೆಂಟ್ ಹೇಳಿ ನೀವು ಮಾಡೋವಾಗ ಅಂತ ಕೇಳ್ತಾರೆ. 1/2 kg ಮಟನ್ ಇದೆಯಾ ಅದು? ಇದೆ. ಇದಕ್ಕೆ ಸಾಂಬಾರ್ ಈರುಳ್ಳಿನೇ ಯೂಸ್ ಮಾಡಬೇಕು. ತಮಿಳ್ನಾಡು ಸ್ಪೆಷಲ್. ಹೌದು ಹೌದೌದು. 1/4 kg ತಗೊಂಡ್ರೆ ಸ್ವಲ್ಪ ಇನ್ನ ಒಗ್ಗರಣೆಗೆ ಇಟ್ಕೊಳ್ಳೋಣ. ಓಕೆ. ಟೊಮ್ಯಾಟೊ 1-2. ಸಾಂಬಾರ್ ಈರುಳ್ಳಿ, ಟೊಮೆಟೊ ಮತ್ತೆ ಬ್ಯಾಡಗಿ ಮೆಣಸಿನಕಾಯಿಗಳನ್ನ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ರುಬ್ಬಿಡ್ತೀವಿ ನಾವು? ಹೌದು. ಇದ್ರ ಜೊತೆಗೇನೆ? ಹೌದು, ಎಲ್ಲ ರುಬ್ಕೊಳ್ಳೋಣ. ಓಕೆ ಓಕೆ. ಅಂದ್ರೆ ಹಾಕಂತ ಪ್ರತಿಯೊಂದು ಮಸಾಲೆ ಪದಾರ್ಥಗಳು ಫ್ರೈ ಮಾಡಿ ಫ್ರೆಶ್ ಆಗಿ ಪೌಡರ್ ಮಾಡಿ ಮಾಡ್ತೀವಿ. ಎಸ್ ಎಸ್ ಎಸ್. ಅವಾಗ ಅದು ಟೇಸ್ಟ್ ಡಿಫರ್ ಆಗುತ್ತೆ. ಎಸ್ ಮೇಡಮ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ನೇ. ಸಾಕು. ಮತ್ತೆ ಮಟನ್ ಸ್ವಲ್ಪ ಹಾಕಿ. ಟೊಮೆಟೊ ಎಲ್ಲ ಬೆಂದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಫ್ರೈ ಮಾಡೋದು ಬೇಕಾಗೋದಿಲ್ಲ. ಓಕೆ. ಲಾಸ್ಟ್ ಅಲ್ಲಿ 1 ಸ್ಪೂನ್ ಅಷ್ಟು ಹಾಕ್ತೀನಿ. ಓಕೆ. ಬೆಳ್ಳುಳ್ಳಿ 2 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ. ಆಫ್ ಮಾಡಿಬಿಡಿ. ಆಫ್ ಮಾಡೋಣ? ಆಫ್ ಮಾಡಿ 1/4 ಕಪ್ ಅಷ್ಟು ತೆಂಗಿನ ತುರಿ. ಎಸ್. ಮತ್ತೆ ಗೋಡಂಬಿ. ಈಗ ಎಷ್ಟು ಗ್ರೈಂಡ್ ಮಾಡ್ಕೋಬೇಕು? ಹೆಂಗ್ ಮಾಡ್ಕೊಳ್ತೀರಾ? ದೊಡ್ಡ ಮಿಕ್ಸಿದಾಗ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀರಾ? ಫಸ್ಟ್ ಪೌಡರ್ ಮಾಡ್ತೀನಿ. ಸಣ್ಣದಲ್ಲಿ ಪೌಡರ್ ಮಾಡ್ಕೊಂಡು ಬೇಗ ಆಗ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ವಾರ ನಿನ್ನೆಯಿಂದ ನಾವು ಕರಿ ಸ್ಪೆಷಲ್ ನ ತೋರಿಸ್ತಾ ಇದೀವಿ. ವೈವಿಧ್ಯಮಯ ಕರಿಗಳನ್ನ ಸುಚಿತ್ ಅವರು ಕರಿ ಕ್ಯಾಂಪ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ಕರಿಗಳು. ಕರಿ ಅಂದ್ರೆ ಇನ್ನೇನು ಅನ್ಕೊಂಡ್ಬಿಡ್ರಿ, ಸಾರುಗಳು. ಕನ್ನಡ ಹೇಳಬೇಕು ಅಂದ್ರೆ ವೆಜಿಟೇರಿಯನ್ ಸಾರು,
ತಮಿಳ್ನಾಡಲ್ಲಿ ಸಾರು ಯಾವ ರೀತಿ ಮಾಡ್ತಾರೆ, ಆಂಧ್ರದ ಯಾವ ರೀತಿ ಸಾರು ಮಾಡ್ತಾರೆ ಅಂತ ಸಾರುಗಳನ್ನ ಮಾಡೋ ತೋರಿಸುವಂಥದ್ದು. ಇಂಗ್ಲಿಷ್ ನಲ್ಲಿ ಕರಿ ಅಂತೀವಿ ಅಷ್ಟೇ. ಕರಿ ಸ್ಪೆಷಲು ನಮ್ಮ ಸುಚಿತ್ರ ಅವರ ಕ್ಯಾಂಪ್ ಅಲ್ಲಿ. ಪಾತ್ರೆ ಏನಾದ್ರು ಇಡ್ಬೇಕಾ ಸುಚಿತ್ರ ಅವ್ರೆ? ಕುಕ್ಕರ್ ಇಡಿ. ಕುಕ್ಕರ್ ಇಡ್ಲಾ? ಕುಕ್ಕರ್ ಇಟ್ಟು ಕೂಗಿಸ್ಬಿಟ್ರೆ ಮುಗ್ದೋಯ್ತು ಕತೆ. ಎಲ್ಲ ಒಟ್ಟಿಗೆ ಹಾಕೋದು, ಸಾರಲ್ವಾ? ಓಕೆ, ಎಣ್ಣೆ ಹಾಕ್ಲಾ ಸ್ವಲ್ಪ? ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಹಸಿದು. ಗಮ್ಮಂತ ಇದೆಯಲ್ರಿ ಇದೇನೆ? ಹೌದು, ಸ್ಪೈಸ್. ಅಲ್ಲ? ಹೌದು. ಅದ್ಭುತವಾದ ಎಲ್ಲ ಹುರಿದಾಗ ನಾನು ಎಷ್ಟು ಸತಿ ಹೇಳ್ತೀನಿ, ಹಸಿದ್ ಮಾಡೋದಕ್ಕಿಂತ ಓಕೆ, ಹುರಿದು ಮಾಡಿದಾಗ ರುಚಿ ಹೆಚ್ಚು, ರುಚಿ ಜಾಸ್ತಿ ಇರುತ್ತೆ ಅಂತ. ಹೌದು. ಸ್ವಲ್ಪ ನೀರ್ ಹಾಕಿ ಆಗಿದೆ ಇದು. ಓಕೆ, ಮತ್ತೆ ಈಗ ಒಗ್ಗರಣೆಗೆ ಚೆಟ್ಟಿನಾಡು ರೆಸಿಪೀಸ್ ಅಲ್ಲಿ ಸೋಂಪು ಮೇನ್ ಫ್ಲೇವರ್. ಹೌದು. ಇಲ್ಲಿ ಮತ್ತೆ ಅಲ್ಲಿ 1 ಟೀ ಸ್ಪೂನ್ ಅಷ್ಟು ಹಾಕಿದೀನಿ. ಓಕೆ, ಇಲ್ಲಿ ಮತ್ತೆ ಒಗ್ಗರಣೆಗೆ 1 ಸ್ಪೂನ್ ಅಷ್ಟು ಹಾಕ್ತೀನಿ. ತಮಿಳ್ನಾಡಲ್ಲಿ ನೀವು ಯಾವುದೇ ಮಾಂಸಾಹಾರಿ ಅಥವಾ ಚಿಕನ್ ಏನ್ ತಗೊಂಡ್ರು ಅದ್ರೊಳಗೆ ನಿಮ್ಗೆ ಈ ಸೋಂಪಿನ ಫ್ಲೇವರ್ ಇರುತ್ತೆ. ಸ್ವಲ್ಪ ಈರುಳ್ಳಿ, ಎಸ್, ಹಸಿಮೆಣಸಿನಕಾಯಿ, ಓಕೆ, ಕರಿಬೇವು ಹಾಕಿ ಹಾಕಿ. ಇದಕ್ಕೆ ಈರುಳ್ಳಿ ಬ್ರೌನ್ ಎಲ್ಲ ಆಗ್ಬೇಕಾಗಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಸಾಕು. ನಮ್ಮ ಸೌತ್ ಇಂಡಿಯನ್ ಕರೀಸ್ ಅಲ್ಲಿ ಅದೇ ಮಟನ್ ಹಾಕ್ತೀನಿ. ಹಾಕಿ. ಅರ್ಶಿಣದ ಪುಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರ್ಶಿನ ಪುಡಿಯನ್ನ, ಟರ್ಮರಿಕ್ ಪೌಡರ್. ಸಾಕು. ಹಾಕ್ಬಿಡೋದು ಈಗ? ಹಾಕ್ಬೋಣ? ಹಾಕ್ಬಿಡೋದೆ. ಬಟ್ ಪೌಡರ್ ಹಾಕಿಲ್ಲ. ಪೌಡರ್ ಹಾಕಿದ್ರೆ ಅದು ಮಜಾ ಬರೋದು. ಏನಂತೀರಾ ನೀವು? ಹೌದು. ಇದೇನಿದ್ರೆ ನಿಮಗೆ ಆನಿಯನ್ ಸಾಂಬಾರ್ ಅಷ್ಟೇ 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 ಅಷ್ಟೇ. ಇದೇನು ಗೊತ್ತಾಗ್ತಾ ಇಲ್ಲ. ಆ ಪೌಡ್ರು ಬಿದ್ಮೇಲೆ ಇದಕ್ಕೆ ಒಂದು ಒರಿಜಿನಲ್ ಬೆಲೆ ಬರುತ್ತೆ. ತಗೊಳ್ಳಿ. ಮಸಾಲೆ ಎಲ್ಲ ಮೊದಲೇ ಫ್ರೈ ಮಾಡ್ಕೊಂಡಿದೀವಿ. ಓಕೆ, ಇದು ಜಾಸ್ತಿ ಹುರಿಬೇಕಾಗಿಲ್ಲ. ಮತ್ತೆ ಓಕೆ, ಸಾಲ್ಟ್ ಹಾಕ್ತೀವಿ. ಹಾಕಿ. ಓಕೆ, ಸ್ಪೈಸ್ ಪೌಡರ್, ಚೆಟ್ಟಿನಾಡು ಮಸಾಲಾ ಪೌಡರ್. ಇದು 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 ಇದನ್ನ ವೆಜಿಟೇರಿಯನ್ಸ್ ನೋಡ್ಕೊಂಡ್ರು ಇದೇ ಮಸಾಲೆನ ವೆಜ್ ಹಾಕಿ ಮಾಡ್ಕೋಬಹುದು. ತರಕಾರಿ ಹಾಕ್ದಾಗ ಇದನ್ನ ಮಾಡ್ಕೋಬಹುದು. ಇದೇ ಚೆಟ್ಟಿನಾಡು ಮಸಾಲಾ ಪೌಡರ್ ಅಂದ್ರೆ ಇದೇನೆ ಸ್ಪೈಸ್ ಪೌಡರ್. ಓಕೆ ಓಕೆ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಜಾಕಾಯಿ ಹಾಕೊಂಡಿರುವಂತದ್ದು ಹಾಕಿ ಮೇಡಮ್. ಹೌದು. ಎಸ್, ಈ ಕಲರ್ ಬರಬೇಕು. ಆ ಕಲರ್ ಸ್ವಲ್ಪ ಬ್ಲಾಕಿಶ್ ಆಗ್ಬೇಕದು. ಆ ಚೆಟ್ಟಿನಾಡು ಕರಿ ಅಂತ ಹೇಳಿದಾಗ. ಓಕೆ, ನಾನು ಸುಮಾರು ಸತಿ ಹೇಳಿದೀನಿ, ಪೌಡರ್ ಜಾಸ್ತಿ ಆದ್ರೂ ನೋ ಪ್ರಾಬ್ಲಮ್, ಬೇರೆದಕ್ಕೆಲ್ಲ ಹಾಕೋಬಹುದು. ಹೌದು, ಚೆನ್ನಾಗಿ ಬರ್ತದೆ ಕರಿ. ಇವಾಗ ನೋಡಿ, ಇವಾಗ ಸರಿ. ಇದು 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 ಕಲರ್. ಹೌದು, ಆಯ್ತು. ನೀರ್ ಹಾಕಿದ್ರೆ ಹಾಕ್ಬಿಡಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಓಕೆ, ಬೇಕಷ್ಟು ಹಾಕಿ. ಆಯ್ತಾ? ಮುಚ್ಚೋಣವಾ? ಲಿಡ್ನ ಕ್ಲೋಸ್ ಮಾಡಿ. ಲಿಡ್ನ ಕ್ಲೋಸ್ ಮಾಡಿದ್ರೆ ಕುರಿ ಸಾರು ಸುಚಿತ್ರ ಅವರ ಕರಿ ಸ್ಪೆಷಲ್ ರೆಡಿ ಆಗ್ಬಿಡುತ್ತೆ. ಓಕೆ ಸುಚಿತ್ರ ಅವರೇ, ತೆಗೆದು ನೋಡೋಣ ಏನಾಗಿದೆ ಅಂತ. ಆಗಿರುತ್ತೆ, ತೆಗಿರಿ. ಬರ್ತಾ ಇದೆ ಫ್ಲೇವರ್. ಅದೇ ಫ್ಲೇವರ್ ಇದೆ ಬಿಡಿ, ನಮ್ಗದು ಗೊತ್ತಾಗ್ಬಿಡುತ್ತೆ. ಎಸ್, ಚೆಟ್ಟಿನಾಡು ಮಟನ್ ಕರಿ ರೆಡಿಯಾಗಿದೆ. ಚೆಟ್ಟಿನಾಡು ಮಟನ್ ಕರಿ ವಿತ್ ವೈಟ್ ರೈಸ್ ತಿಂತಾ ಇದೆ. ಅದ್ರ ಮಜ್ಜಾನೆ ಬೇಳೆ. ಕರಿ ಸ್ಪೆಷಲ್ ಅಲ್ಲಿ ಒಳ್ಳೆ ಕರಿನ ತೋರಿಸಿದ್ದಾರೆ ಕುರಿಯಾಗಿ. ಓಕೆ, ಅದ್ಭುತವಾಗಿ ಮಾಡಿದ್ದಾರೆ ಸುಚಿತ್ರ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚೆಟ್ಟಿನಾಡು ಮಟನ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಜೀರಿಗೆ, ಸೋಂಪು, ಅನಾನಸ್ ಹೂ, ಜಾಪತ್ರೆ ಹಾಕಿ ಹುರಿದು ಪುಡಿ ಮಾಡಿಕೊಳ್ಳಿ.
ಪ್ಯಾನ್ಗೆ ಎಣ್ಣೆ ಹಾಕಿ ಒಣಮೆಣಸಿನಕಾಯಿ, ಸಾಂಬಾರ್ ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿ ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಗೋಡಂಬಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಕೊತ್ತಂಬರಿ ಸೊಪ್ಪು, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸೋಂಪು, ಸಾಂಬಾರ್ ಈರುಳ್ಳಿ, ಕರಿಬೇವು, ಮಟನ್, ಅರಿಶಿನ, ರುಬ್ಬಿದ ಮಿಶ್ರಣ, ಉಪ್ಪು, ಹುರಿದು ಪುಡಿ ಮಾಡಿದ ಚಕ್ಕೆ ಲವಂಗ ಮಿಶ್ರಣ, ನೀರು ಹಾಕಿ ಮುಚ್ಚಳ ಮುಚ್ಚಿ 4 ರಿಂದ 5 ವಿಷಲ್ ಕೂಗಿಸಿ. ಈಗ ಚೆಟ್ಟಿನಾಡು ಮಟನ್ ಕರಿ ರೆಡಿ ಟು ಟೇಸ್ಟ್. ನೋಡೋಣ ಹೆಂಗ್ ಮಾಡಿದೀರ ಅಂತ. ಸಾಕ ಸುಜಿತ್ ಅವ್ರೆ, ಟೇಸ್ಟ್ ಮಾಡ್ಬೋದಾ? ಸಾಕು, ಟೇಸ್ಟ್ ಮಾಡಿ. ಓಕೆ. ತಮಿಳ್ನಾಡು ಸ್ಟೈಲ್ ಹೋಟೆಲ್ ಹೋಗಿ ತಿಂದಂಗಿದೆ. ಹೌದು, ಇಡ್ಲಿ ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ ಈ ಕರಿ. ಓಕೆ. ಮಟನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಮಸಾಲ ಹೇಗಿದೆ? ಸ್ಪೈಸಿ ಕರಿ. ಚೆಟ್ಟಿನಾಡು ಅಂದ್ರೆ ಸ್ಪೈಸಿ. ಸುಮಾರು ಎಷ್ಟು ಸ್ಪೈಸಸ್ ಹಾಕಿದ್ದೀವಿ ನಾವು. ಚೆನ್ನಾಗಿದೆ. ಥ್ಯಾಂಕ್ ಯು. ಖಾಲಿ ಮಾಡಿ ನಾನು ಹೊರಡ್ತೇನೆ. ಒಳ್ಳೆ ರೆಸಿಪಿನ ಕೊಟ್ಟಿದ್ದೀರಾ, ನಾವು ಖಾಲಿ ಮಾಡ್ಕೊಳ್ತೀವಿ. ತಾವು ಹೊರಡಿ. ಇನ್ನು ನಾಳೆ ಬೇರೆ ಹೊಸ ಕರಿ ತರಬೇಕು. ಹೌದು, ಕುರಿ ಮಾತ್ರ ತರಬೇಡಿ, ಒಳ್ಳೆ ಕರಿ ತನ್ನಿ. ಹೌದು, ಮಟನ್ ಅಲ್ಲಿ ಒಂದೇ ಕರಿ. ಮಟನ್ ಎಲ್ಲ ಡಿಫ್ರೆಂಟ್ ವೆರೈಟೀಸ್, ಎಲ್ಲತ್ರಲ್ಲೂ ಒಂದೊಂದು ತೋರಿಸ್ತಾ ಇದ್ದೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಯುವರ್ ಕರಿ ಅಂಡ್ ಕುರಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಬ್ರು. ಏನ್ರಿ ಮುರಳಿ, ನಮ್ಗೆಲ್ಲ ಚಾನ್ಸ್ ಕೊಟ್ಟಿಲ್ಲ, ನಮ್ಮನೆ ರುಚಿ ನೀವು ನೋಡಿಲ್ಲ, ನಾವು ಅದ್ಭುತವಾಗಿರೋದೇನೋ ಸ್ಪೆಷಲ್ ಆಗಿರೋದು ಮಾಡಿ ತೋರಿಸ್ತೀನಿ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಧನಲಕ್ಷ್ಮಿ ದಾಸ. ಧನಲಕ್ಷ್ಮಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬಾನಸ್ವಾಡಿ. ಬಾನಸ್ವಾಡಿಯಿಂದ ಬರ್ತಾ ಇದ್ದಾರೆ. ಏನ್ ಮಾಡ್ಕೊಂಡಿದ್ದೀರಾ ಧನಲಕ್ಷ್ಮಿ ಅವರೇ? ಪ್ರೆಸೆಂಟ್ ಹೌಸ್ ವೈಫ್. ಓಕೆ. ಯಜಮಾನ್ರು ಏನ್ ಮಾಡ್ತಾರೆ? HP ವರ್ಕ್ ಮಾಡ್ತಾರೆ. HP ಇದ್ದಾರೆ. ಸಾಟರ್ಡೆ ಸಂಡೇ ರಜಾ, ಆರಾಮಾಗಿ ಜಾಲಿಯಾಗಿದ್ದೀರಾ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ಕೊಂಡಿದ್ದಾರೆ? ಒಬ್ಳು 2nd ಸ್ಟ್ಯಾಂಡರ್ಡ್, ಇನ್ನೊಬ್ಳು 2.5 year old. ಓಹ್, ವೆರಿ ಗುಡ್. ಓಕೆ. ಏನ್ ಯಜಮಾನ್ ಹೆಸರೇನು? ಇನ್ಫೆಂಟ್ ಜೇಸುದಾಸ್. ಓಕೆ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ನಾನು ಇವತ್ತು ಪಡವಲಕಾಯಿ ಕೈಮಾ ಸಾರು ಮಾಡ್ತೀನಿ. ಅದೇನ್ರಿ? ಓಕೆ, ಕೈಮಾ ಸಾರು ಓಕೆ, ಇಲ್ಲ ಪಡವಲಕಾಯಿ ಸಾರು ಓಕೆ, ಇವೆರಡು ಮಿಕ್ಸ್ ಮಾಡಿ ಸಾರು ಮಾಡ್ತೀರಾ? ಅದೇ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂತ. ಅಯ್ಯೋ, ದಾಸ್ ಅವ್ರು ತಿನ್ಸಿದಿರಾ ಇದನ್ನ? ಆಕ್ಚುಲಿ ಅವ್ರ ಮಮ್ಮಿ ಅವರೇ ಹೇಳ್ಕೊಟ್ಟಿದ್ದು ಇದು ಮಾಡೋದು. ಹಂಗಂದ್ರೆ ಅವ್ರನ್ನ ಕೇಳಂಗಿಲ್ಲ ಬಿಡಿ, ಚೆನ್ನಾಗಿದೆ ಅಂತಾನೆ ಅನ್ನೋದು. ಓಕೆ, ನೋ ಪ್ರಾಬ್ಲಮ್. ಪಡವಲಕಾಯಿ ಮತ್ತು ಕೈಮಾ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ ಮೇಡಮ್? ಪಡವಲಕಾಯಿ ಕೈಮಾ ಸಾರು ಬೇಕಾಗುವ ಸಾಮಗ್ರಿಗಳು: ಪಡವಲಕಾಯಿ, ಮಟನ್ ಕೈಮಾ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ತುರಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿರ ಸಾಕಾ? ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ಒಂದು ಮಿಕ್ಸಿ ಜಾರ್ ಬೇಕು. ತಗೊಳ್ಳಿ ಮೇಡಮ್, ಯಾವ್ದು ಬೇಕಾದ್ರೆ ತಗೊಳ್ಳಿ. ಸಂಡೆ ಸಾಕು. ಏನು ಮಗಳ ಹೆಸರೇನು? ದೊಡ್ಡ ಮಗಳ ಹೆಸರು? ರಿಯಾನಾ. ರಿಯಾನಾ. ಚಿಕ್ಕ ಮಗಳ ಹೆಸರು? ಸ್ಯಾನ್ಸಿಯಾ. ಸ್ಯಾನ್ಸಿಯಾ. ಓಕೆ. ಫಸ್ಟ್ ಆಕ್ಚುಲಿ ತುಂಬಾ ಸಣ್ಣ ಕಟ್ ಮಾಡಿದ್ರೆ ಮಿಕ್ಸಿಗೆ ಹಾಕೋ ನೆಸೆಸಿಟಿ ಇಲ್ಲ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಒನ್ ಟೈಮ್ ಮಿಕ್ಸಿಗೆ ಹಾಕಬೇಕು. ಓಕೆ ಓಕೆ. ನೀರೆಲ್ಲ ಆಡ್ ಮಾಡಬಾರ್ದು. ಏನು ಆಡ್ ಮಾಡೋದು ಬೇಡ ಅಲ್ವಾ? ಓಕೆ ಸರ್, ಒಂದು ಮಿಕ್ಸಿಂಗ್ ಬೌಲ್ ಏನಾದ್ರು. ಮಿಕ್ಸಿಂಗ್ ಬೌಲ್ ಕೊಡ್ಲಾ ನಿಮಗೆ? ಹೌದು. ನಿಮ್ಮ ಮತ್ತೆ ಸ್ಪೆಷಲ್ ಇದು? ಹೌದು. ಏನು ಅವ್ರ ಹೆಸರೇನು? ರೀಟಾ ಅಂತ. ರೀಟಾ ಅವ್ರ ಸ್ಪೆಷಲ್. ಓಕೆ, ದೆನ್ ಫಸ್ಟ್ ಇದು ಸಣ್ಣದಾಗಿ ಹಚ್ಚಿರೋ ಆನಿಯನ್ ಹಾಕಬೇಕು. ಹಾಕೊಳ್ಳಿ. ಓಕೆ. ಮತ್ತೆ ಗ್ರೀನ್ ಚಿಲ್ಲಿ ಹಾಕೊಳ್ಳಿ ಮೇಡಮ್. ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಬೇಕು. ಹಾಕೊಳ್ಳಿ ಮೇಡಮ್. ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸ್ವಲ್ಪ ಗರಂ ಮಸಾಲ. ಓಯ್, ಸಾಕಾ ಉಪ್ಪು ಅಷ್ಟೇನೆ? ಆಮೇಲೆ ತಿರ್ಗಾ ಸಾರಿಗೆ ಹಾಕ್ತೀವಿ ಸರ್. ಸಾರು ಮಾಡ್ತಾ ಇದ್ದೀರಾ ನೀವು? ಹಾ ಹೌದು. ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಬೇಕು. ಕೊಟ್ಟೆ 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 ಎವರೆಸ್ಟ್ ಅವರ ಅದ್ಭುತವಾಗಿರ್ತಕ್ಕಂಥ ಅರ್ಶಿನ ಪುಡಿ ಹಾಕ್ಲಾ? ಹಾ ಹಾಕಿ. ಹಾ. ಸಾಕಾ? ಮತ್ತೆ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಅದು ಕೊಡ್ತೀನಿ, ಅದು ನಾನೇ ಕೊಡ್ತೀನಿ. ಸಾಕು ಬಿಡಿ. ಸಾಕಾ? ಸಾಕು. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಪಡವಲಕಾಯಿಗೆ ಇದನ್ನ ತುಂಬಬೇಕು. ಏನ
ಈ ಚಿಕನ್ ಮಟನ್ ಕೈಮನ. ಮಟನ್ ಕೈಮನ? ಹೌದು. ಓ ತುಂಬಿ 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 ಬೇಯ್ದಂಗೆ? ಬೇಯುತ್ತೆ ಹಾಗೆ. ಬೇಯ್ತಾ? ಕುಕ್ಕರ್ ವಿಕಲ್ ಹಾಕ್ಬಿಡ್ತೀರಾ? ಇಲ್ಲ ಇಲ್ಲ, ಪಾತ್ರೆಲ್ಲೇ ಬೇಯುತ್ತೆ. ತುಂಬಿಡ್ತೀರಾ ಅದ್ರೊಳಗೆ ಎಲ್ಲಾನು ಈಗ? ಹೌದು. ತುಂಬಿ. ಒಬ್ಬರಿಗೆ ಒಂದು ಪಡವಲ್ಕಾಯಿ ಹಾಕಿದ್ರೆ ಸಾಕಲ್ಲ? ಹೌದು. ಇದು ನಿಮ್ಮ ಅಮ್ಮನ ಮೇಲೆ ಮಾಡ್ತಾ ಇರಲಿಲ್ಲ? ಇಲ್ಲ ಸರ್, ಆಕ್ಚುಲಿ ಇಲ್ಲಿ ಬಂದು ಕಲ್ತಿದ್ದೆ. ಗೊತ್ತಾಯ್ತ್ರಿ ನಮ್ಗೆ, ಗೊತ್ತಿ ಇವೆಲ್ಲ ನೋಡ್ರಿ. ಪಡವಲ್ಕಾಯಿದು ಪಡವಲ್ಕಾಯಿ ಒಳಗಿರೋದೆಲ್ಲ ತಕ್ಕೊಂಡು ನಾವು ಹಚ್ಕೊಂಡಿದೀವಲ್ಲ. ಹಾ ಹೌದು. ಅಂದ್ರೆ ನಾವು ಕೈಮಾನೆಲ್ಲ ಅದ್ರೊಳಗೆ ಫೀಲ್ ಮಾಡ್ತಾ ಇದೀವಿ. ಹೌದು. ಪಡವಲ್ಕಾಯಲ್ಲಿ ಮಾತ್ರ ಮಾಡ್ತಾರಾ ನಿಮ್ಮ ಅತ್ತೆ ರೀಟಾ ಅವರು? ಹಾಗಲಕಾಯಿಲೂ ಮಾಡ್ಬೋದಾಗಿಲ್ಲ? ಪಡವಲ್ಕಾಯಿ ಮಾತ್ರ? ಹೀರೆಕಾಯಿ ಅದು ಎಲ್ಲ ಬರೀ ಕೈಮಾ ಮಾಡ್ತಾರೆ, ಅದ್ ಬಿಟ್ರೆ ಇದ್ ಮಾಡ್ತಾರೆ. ಇದು ಒಂದೇನಾ? ಬಿಕಾಸ್ ಇದು ಹಾಗೆ ತಿಂದ್ರೆ ಯಾರು ನಾರ್ಮಲ್ ಅಷ್ಟು ತಿನ್ನಲ್ಲ, ಇದ್ರಲ್ಲಿ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಅಂತ. ಹೌದಾ? ಹಂಗ ಹೇಳ್ತಾ ಇದ್ರ ನೀವು? ನಾನೇ ತಿಂದಿಲ್ಲ, ಬಿಕಾಸ್ ಇಲ್ಲಿ ಬಂದ್ಮೇಲೆ. ಪಡವಲ್ಕಾಯಿ ತಿಂದಿಲ್ವಾ ನೀವು? ಬಿಫೋರ್ ಮ್ಯಾರೇಜ್ ಒಂದಿನೂ ತಿಂದಿಲ್ಲ, ಇಲ್ಲಿ ಬಂದು ಇವಾಗ್ಲೇ. ಪಡವಲ್ಕಾಯಿ ಅದ್ಭುತವಾದ ಸಾರುಗಳೆಲ್ಲ ಮಾಡ್ತಾರ್ರಿ. ನಮ್ಮ ಪಡವಲ್ಕಾಯಿ ಕೂಟ್ ಮಾಡ್ತಾರೆ, ಪಡವಲ್ಕಾಯಿ ಸಾರು ಮಾಡ್ತಾರೆ. ಅಯ್ಯೋ ಅಕಟ ಪಡವಲ್ಕಾಯಿ ಏನೇನ್ ಮಾಡಲ್ಲ, ಕೈಮಾ ಹಾಕಿದ್ಮೇಲೆ ಪಡವಲ್ಕಾಯಿ ತಿಂದ್ರಿ ನೀವು. ನೋಡಿ ಫುಲ್ ಸ್ಟಫಿಂಗು, ಇನ್ಸೈಡ್ ಸ್ಟಫಿಂಗ್. ಇಲ್ಲಾಂದ್ರೆ ಬಂದ್ಬಿಡುತ್ತೆ ಸ್ವಲ್ಪ ಲೂಸ್ ಆದ್ರೂ. ಸಾರಲ್ಲಿ ಹಾಕಿದ್ರೆ ತುಂಬಾ ಏನಾದ್ರು ತೆಳುವಾಗಿ ಆತರ ಏನಾದ್ರು ಬರೋ ತರ ಆದ್ರೆ ಒಂಚೂರು ಕಡ್ಲೆ ಇರುತ್ತಲ್ಲ, ಹುರ್ಗಡ್ಲೆ, ಅದನ್ನ ಗ್ರೈಂಡ್ ಮಾಡಿ ಹಾಕಿದ್ರೆ ಗಟ್ಟಿ ಕುತ್ಕೊಳ್ಳುತ್ತೆ, ಅಷ್ಟು ಈಸಿಗೆ ಬೀಳಲ್ಲ. ಸಪೋಸ್ ಇದೊಂಚೂರು ಜಾಸ್ತಿ ಆಯ್ತು ಅಂದ್ರೆ ಸುಮ್ನೆ ಉಂಡೆ ಮಾಡಿ ಹಾಕ್ಬಿಡ್ರಿ. ಏನ್ ಪಾತ್ರೆಯಲ್ಲಿ ಮಾಡ್ತೀರಾ ನೀವೀಗ ಕೈಮಾ ಸಾರ್ನ? ಒಂದೇನಾದ್ರೂ ಸ್ವಲ್ಪ ಇದು ನಾವು ಮುಳುಗೋ ಅಷ್ಟು ಇರೋ ಚಿಕ್ಕದಾಗಿ. ಎಣ್ಣೆ ಹಾಕ್ಬೇಕಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು ಸರ್. ಸಾಕಾ? ಓಕೆ, ರೆಡಿ. ನೆಕ್ಸ್ಟ್ ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ. ಓಕೆ ತೊಳಿ. ಓಕೆ, ನೆಕ್ಸ್ಟ್ ಗಾರ್ಲಿಕ್ ಜಿಂಜರ್ ಪೇಸ್ಟ್. ಓಕೆ, ಹಾಕಿ. 1 ಸ್ಪೂನು ಹಾಕಿ. ಚೂರು ಸರ್, ಅದೊಂದು ನಿಮಿಷ ಫ್ರೈ ಮಾಡ್ತೀರಿ, ಮಿಕ್ಸಿಗೆ ಹಾಕೊಂಡಿಲ್ಲ. ಏನು ಹಾಕ್ತೀರಾ ಮಿಕ್ಸಿಗೆ? ಟೊಮೆಟೊ ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ಟೊಮೆಟೊ ಮಾತ್ರನಾ? ನೆಕ್ಸ್ಟ್ ಆಮೇಲೆ ಅದೆಲ್ಲ ಗ್ರೈಂಡ್ ಮಾಡ್ತೀನಿ. ಫಸ್ಟ್ ಟೊಮೆಟೊ ಒಂದು ಗ್ರೈಂಡ್ ಮಾಡಿ. ಆಗೋಯ್ತು, ಫ್ರೈ ಆಗೋಯ್ತು. ಆಮೇಲೆ ನೆಕ್ಸ್ಟ್ ತಿರ್ಗಾ ಇದಕ್ಕೆ ಆಕ್ಚುಲಿ ಚಿಲ್ಲಿ ಪೌಡರ್ ಹಾಕ್ಬೇಕು ಸ್ವಲ್ಪ. ಹಾಕೋಣ. ಈಗ ತೆಂಗಿನಕಾಯಿ ಹಾಕಿದ್ರೆ ಅದಕ್ಕೆ ನೋಡಿ, ನಮ್ಗೆ ನೋಡಿಲ್ಲ ನಾವು ತೆಂಗಿನಕಾಯಿ ಹಾಕ್ಬಿಟ್ಟಿದ್ರೆ ನೀವು. ಓಕೆ, ನಂತರ ನೆಕ್ಸ್ಟ್ ಆನಿಯನ್. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ತೆಂಗಿನಕಾಯಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಚಕ್ಕೆ ಲವಂಗ ಒಂದೊಂದು. ಏನದು? ಸುಮ್ಮನೆ 2 ಲವಂಗ ಹಾಕಿ. ಚಿಕ್ಕದೊಂದು ಚಕ್ಕೆ. ಓಕೆ, ಒಂದು ಸ್ವಲ್ಪ ನೀರು. ಅಲ್ಲೇ ನೋಡಿ, ನೀರು ನಿಮ್ಮ ಪಕ್ಕಕ್ಕಿದೆ. ಅದೇ ಅದನ್ನ ಅದೇ ಮಸಾಲ ಅಲ್ವಾ? ಮೇಜರ್ ಮಸಾಲ ಅದೇ ಅಂತ ಕಾಣುತ್ತೆ. ಹೌದು ಸರ್, ಗ್ರೇವಿಗೆ ಅದೇ ಟೇಸ್ಟ್. ಓಕೆ, ಏನ್ ಬೇಕು ಇವಾಗ ಇದಕ್ಕೆ? ಸ್ವಲ್ಪ ಟರ್ಮರಿಕ್ ಪೌಡರ್. ಸ್ವಲ್ಪ ಟರ್ಮರಿಕ್ ಪೌಡರ್ ಬೇಕಾ? ಹಾಕ್ಲಾ? ಹಾಕಿ. ಸಾಕು ಸರ್. ನೆಕ್ಸ್ಟ್ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಬೇಕಾ? ಇದೇ ಖಾರ ಕೊಡೋದಾ? ಹೌದು, ಆಲ್ರೆಡಿ ಅದಕ್ಕೆ ಆಡ್ ಮಾಡಿದೀವಿ, ಸಾಕು. ನೆಕ್ಸ್ಟ್ ಧನಿಯಾ ಪೌಡರ್ ಕೊಟ್ಬಿಡ್ಲಾ? ಓಕೆ, ಎವರೆಸ್ಟ್ ಅವರ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಹಳದಿ ಸಾಕು. ಓಕೆ, ಇದೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ನೀವು HP ಕೆಲಸ ಮಾಡ್ತಾ ಇದ್ರಾ? ಇಲ್ಲ, ಮೊದಲು ಆಕ್ಚುಲಿ APC ವರ್ಕ್ ಮಾಡ್ತಾ ಇದ್ದೆ. APC ಇದ್ರಾ? ಅಮೆರಿಕನ್ ಪವರ್ ಕಂಪನಿ. ಓ, ಗೊತ್ತಾಯ್ತು. ಎಲ್ಲಿ ಲಾವ್ಲಿ ರೋಡ್ ಅಲ್ಲ? ಇಲ್ಲ, ಎಲ್ಲಿದ್ರಿ? ಜಿಗ್ನಿ. ಓ, ಇವಾಗ ಈ ಗ್ರೈಂಡ್ ಮಾಡಿರೋ ಮಸಾಲಾನ ಇದಕ್ಕೆ ಆಡ್ ಮಾಡಬೇಕು.
ಅದೇ ಈರುಳ್ಳಿ ಮತ್ತೆ ತೆಂಗಿನಕಾಯಿ, ಚಕ್ಕೆ ಲವಂಗ ಹಾಕಿರೋ. ನೆಕ್ಸ್ಟ್ ಇದಕ್ಕೆ ಒಂಚೂರು ಗರಂ ಮಸಾಲ ಆಡ್ ಮಾಡಿ. ಹಾಕಿ. ಗರಂ ಮಸಾಲನೂ ಹಾಕಾಯ್ತು. ಮತ್ತೆ ಸಾಲ್ಟ್. ಓಕೆ, ಹಾಕ್ಬಿಡಿ. ಸಾಲ್ಟು ಹಾಕಾಯ್ತು. ಸ್ವಲ್ಪ ನೀರು ಹಾಕೋಣ. ಹಾಕಿ. ಇದೊಂದೆರಡು ನಿಮಿಷ ಕುದಿಬೇಕಾ? ಆಮೇಲೆ ಪಡವಲಕಾಯಿ ಹಾಕ್ತೀರಾ? ಹೌದು. ಒಂದು ಕುದಿ ಬಂದ್ಮೇಲೆ ಹಾಕಿದ್ರೆ ಹಂಗೆ ಇರುತ್ತೆ ಅಂತಾನೆ. ಮಸಾಲಾ ಸ್ಮೆಲ್ ಸ್ವಲ್ಪ ಹೋಗಿ ಅಂತ ಅಷ್ಟೇ. ಓಕೆ, ಇದು ಕುದೀತಾ ಇದೆ. ಇವಾಗ ಇದನ್ನ ಮುಳುಗ್ಸೋ ಪ್ರಕ್ರಿಯೆ. ಓಹೋ ಓಹೋ, ಒಳಗಿರೋ ಕೈಮಾ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಸಣ್ಣಕ್ಕೆ ಉದ್ದಕ್ಕಿರೋದು ನೋಡಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಪಡವಲಕಾಯಿ ದಪ್ಪ ಇದ್ರೆ ಬೇಯಕ್ಕೂ ಈಸಿ, ಎಲ್ಲದಕ್ಕೂ ಈಸಿ. ಅಂತೂ ಹೊಸ ಅಡಿಗೆ ಬಿಡ್ರಿ, ನಮ್ಮ ಒಗ್ಗರಣೆ ಡಬ್ಬಿನಲ್ಲಿದೆ. ಪಡವಲಕಾಯಿ ಬೆಂದು ಒಳಗಿರೋದು ಬೆಂದು ಒಳಗೆ ಖಾರ ಉಪ್ಪೆಲ್ಲ ಇಟ್ಕೋಬೇಕಲ್ಲ ಇವಾಗ. ಯಾಕಂದ್ರೆ ಖಾರ ಉಪ್ಪು ಹಾಕಿ ಕಲಸಿರೋದ್ರಿಂದ ಹಿಡಿದು ಬಿಡುತ್ತೆ ಬೇಗ. ಸಕ್ಕ ಟೇಸ್ಟ್ ಆಗಿರುತ್ತೆ. ಹೌದು, ಹಂಗಂತೀರಾ? ಮುಚ್ಚೋಣವಾ? ಎಷ್ಟು ನಿಮಿಷ ಬೇಕು? 10 ನಿಮಿಷ, 10 to 15 minutes ಬೇಕಾಗುತ್ತೆ. ಓಕೆ, ನೋ ಪ್ರಾಬ್ಲಮ್. 10 to 15 ಮಿನಿಟ್ಸ್ ಒಳಗೆ ಅದ್ಭುತವಾಗಿರುವಂತ ಒಂದು. ಓಕೆ ಧನಲಕ್ಷ್ಮಿ ಅವರೇ, ಏನು ಫೈನಲ್ ಆಗಿ ನಿಮ್ಮ ಆ ಪಡವಲಕಾಯಿ ಬೆಂತಾ? ಬೆಂದಿದೆ ಸರ್. ನೋಡಿ, ಬೆಂದಿದ್ಯಾ? ಗ್ಯಾರಂಟಿನಾ? ಬೆಂದಿದೆ. ಕೈಮಾ ರೆಡಿ ಆಗಿದ್ಯಾ? ಕೈಮಾ ಈಚೆ ಬಂದಿಲ್ವಾ? ಇಲ್ಲ. ಹಂಗಾಗಿ ಒಳಗೆಲ್ಲ ಇದೆಯಾ? ಇದೆ. ಏನ್ ಮಾಡೋಣ ಈಗ? ಸರ್ವಿಂಗ್ ಬೌಲಲ್ಲಿ ಹಾಕೋಣ. ಇದನ್ನೇನು ಹೆಂಗ್ ತಿನ್ನೋದು? ಅನ್ನಕ್ಕ, ಚಪಾತಿಗ, ಪೂರಿಗ ಹೆಂಗ್ ತಿನ್ನೋದು? ಯಾವ್ದಕ್ಕಾದ್ರೂ ತಿನ್ಬೋದು. ಆಫ್ ಮಾಡ್ತೀನಿ. ಆಫ್ ಮಾಡಿ, ಫಸ್ಟ್ ಆಫ್ ಮಾಡಿ, ಆಮೇಲೆ ನೋಡ್ಕೊಳ್ಳೋಣ ತಿನ್ನೋ ವಿಚಾರ. ಓಕೆ. ಒಬ್ಬರು ಒಂದು ಪ್ಲೇಟ್ ಹಂಗೆ ತಿನ್ನೋದಾ? ಹೆಂಗ್ ತಿನ್ನೋದು ಇದನ್ನ? ಇಟ್ಕೊಂಡು ಕಚ್ಚಿ ತಿನ್ನಿ, ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ, ಹಾಕಿ. ಒಂದು ಡಿಸೈಡೇ ಮಾಡ್ತೀರಾ? ಹಾಕಿ. ಪಡವಲಕಾಯಿ ಕೀಮಾ ಕರಿ ರೆಡಿ. ಪಡವಲಕಾಯಿ ಕೀಮಾ ಕರಿ ರೆಡಿ ಅಂತ ಕೊಟ್ನಲ್ಲ, ಅಪ್ಪ ಮುಗೀತು ಅನ್ಕೊಂಡ್ರು ಅವ್ರು. ಆ ಪಡವಲಕಾಯಿ ತಂದು ಬೆಂದಿಲ್ವಾ ನೋಡಿ ಫೈನಲ್ ಆಗಿ ರೆಡಿಯಾಗಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಓಕೆ, ಧನಲಕ್ಷ್ಮಿ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಇದನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪಡವಲಕಾಯಿ ಕೈಮಾ ಸಾರು ಮಾಡುವ ವಿಧಾನ: ಸಣ್ಣದಾಗಿ ಹೆಚ್ಚಿದ ಕೈಮಾವನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ. ಇದನ್ನು ಒಂದು ಬೌಲ್ಗೆ ಹಾಕಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಗರಂ ಮಸಾಲ, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಗುಂಡಗೆ ಕತ್ತರಿಸಿ ಬೀಜ ತೆಗೆದ ಪಡವಲಕಾಯಿಯ ಒಳಗೆ ತುಂಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಮಿಕ್ಸಿ ಜಾರಿಗೆ ಟೊಮ್ಯಾಟೊ ಹಾಕಿ ರುಬ್ಬಿ ಬಾಣಲಿಗೆ ಹಾಕಿ ಬೇಯಲು ಬಿಡಿ. ಇದಕ್ಕೆ ಅರಿಶಿನ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಹುರಿಯಿರಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಲವಂಗ, ಚಕ್ಕೆ ಹಾಕಿ ರುಬ್ಬಿ ಬಾಣಲಿಗೆ ಹಾಕಿ ಗರಂ ಮಸಾಲ, ಉಪ್ಪು, ನೀರು ಹಾಕಿ ಕುದಿಯಲು ಬಿಡಿ. ನಂತರ ಕೈಮಾ ತುಂಬಿದ ಪಡವಲಕಾಯಿಯನ್ನು ಹಾಕಿ 15 ನಿಮಿಷ ಬೇಯಿಸಿ. ಈಗ ಪಡವಲಕಾಯಿ ಕೈಮಾ ಸಾರು ಸವಿಯಲು ಸಿದ್ಧ. ಓಕೆ ಧನಲಕ್ಷ್ಮಿ ಅವರೇ, ಹೇಳಿ ಸರ್. ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತೆ, ತಿನ್ ನೋಡಿ. ನೋಡ್ಬಿಡ್ಲಾ? ನೋಡಿ. ಓಕೆ, ಹೆಂಗ್ ತಿನ್ನೋದು ಅಂತ ನೋಡ್ತಾ ಇದೀನಿ. ಖಾರ ಹಾಕ್ಬೋದಾಗಿತ್ತು. ಸರಿ, ಪಡವಲಕಾಯಿಗೆ ಒಂದು ಹೊಸ ರೂಪ ಕೊಟ್ಟಿದ್ದೀರಾ. ಫಸ್ಟ್ ಕ್ಲಾಸ್ ಇದೆ. ಗುಡ್. ಹೊಸ ರುಚಿ, ಭಾಳ ಕಷ್ಟಪಟ್ಟು ಮಾಡಿದ್ರಿ. ನಿಮ್ಮತ್ತೆ ರೀಟಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಫಸ್ಟ್ ಕ್ಲಾಸ್ ಆಗಿ ಬಂದಿದ್ದೀರಿ.
ತುಂಬಾನೇ ಚೆನ್ನಾಗಿತ್ತು. ನಿಮ್ಗೆ ಯುನಿಬಿಕ್ ಕುಕ್ಕೀಸ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದಾರೆ. ನಿಮ್ಮ ಇಬ್ರು ಮಕ್ಕಳಿಗೆ, ನಿಮ್ಗೆ, ನಿಮ್ಮ ಯಜಮಾನ್ರಿಗೆ, ರೀಟ್ ಅವ್ರಿಗೂ ತಗೊಂಡು ಕೊಡಿ. ಒಳ್ಳೆ ರುಚಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಯುನಿಬಿಕ್ ಕುಕ್ಕೀಸು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಯಜಮಾನ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ದಾಸ್. ಮತ್ತೆ ಇದೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಮುರಳಿ ಸರ್ಗೆ, ಜೀ ಕನ್ನಡಗೆ, ಎಸ್ಪೆಷಲಿ ಡೈರೆಕ್ಟರ್ಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆ ಹೇಳ್ಕೊಡೋಕೋಸ್ಕರ ಬಂದಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ಗುರುಜಿ ನಮಸ್ಕಾರ. ಏನ್ ಗುರುಜಿ, ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ತಂದ್ಬಿಟ್ಟಿದ್ದೀರಾ? ಮೋಸ್ಟ್ಲಿ ಇದ್ರ ಜೊತೆಗೆ ಇನ್ನೇನ ತಂದಿದ್ದೀರಾ ಅಂತ ನೋಡ್ತಾ ಇದ್ದೀನಿ ನಾನು. ಚಕ್ಕೆ ಲವಂಗ ಏಲಕ್ಕಿ ಅಂತ ತಕ್ಷಣ ಬೇರೆ ನೆನಪು ಬರುತ್ತೆ ನಮ್ಗೆ. ನೋಡಿದ್ರೆ ಅದನ್ನ ಬಿಟ್ಟು ಚಕ್ಕೆ ಲವಂಗ ಏಲಕ್ಕಿ ಮಾತ್ರ ತಂದಿದ್ದೀರಾ ನೀವು. ಈಗ ಅದನ್ನ ತಿಂದು ಇದನ್ನು ಕುಡಿಯೋ ಹಾಗಾಗಿ. ಏನ್ ಗುರುಜಿ? ಸಾಧಾರಣವಾಗಿ ಯಾರನ್ನ ಕೇಳಿದ್ರು ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಹಾರ್ಟ್ ಬ್ಲಾಕ್ ಆಗೋಗಿದೆ, ನಾವು ಸರ್ಜರಿಗೆ ಹೋಗ್ಬೇಕು, ಅಲ್ಲಿಗೆ ಒಂದು ಸ್ಟಂಟ್ ಹಾಕಿಸ್ಕೋಬೇಕು, ಇದೇ ಆಗೋಯ್ತು. ಸ್ಟಂಟ್ ಹಾಕಿಸ್ಕೊಳ್ಳೋದು ಯಾವತ್ತಿಗೂ ಸಲ್ಯೂಷನ್ನೇ ಅಲ್ಲ ಅಂತ ನನ್ನ ಅನಿಸಿಕೆ. ಇದೊಂದು ಡೆಮಾನ್ಸ್ಟ್ರೇಷನ್ಗೆ ಇದು ಕೊಡಿ ಹೇಳ್ತೀನಿ. ಇದು ರಕ್ತನಾಳ ಅಂತ ಇಟ್ಕೊಳ್ಳಿ. ರಕ್ತ ಹರಿದು ಅದರಲ್ಲಿರೋ ಕೊಬ್ಬಿನ ಅಂಶ ಒಳಗಡೆ ಡೆಪಾಸಿಟ್ ಆಗ್ತಾ ಇಷ್ಟಾಗಲ ಹೋಲ್ ಇರೋದು ಮುಚ್ಕೋತಾ ಬಂದು ಕಮ್ಮಿ ರಕ್ತ ಹರಿಯಕ್ಕೆ ಶುರು ಆಗಿ ಹಾರ್ಟ್ಗೆ ರಕ್ತ ಸಂಚಾರ ಆಗ್ಬೇಕಾಗಿರೋ ಬ್ಲಡ್ ವೆಸಲ್ಲೇ ಬ್ಲಾಕ್ ಆಗ್ತಾ ಬಂದು ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಒಳಗಡೆ ಒಂದು ಸ್ಪ್ರಿಂಗ್ ತರದ್ದೇನೋ ಹಾಕಿ, ಬೆಲೂನ್ ತರದ್ದೇನೋ ಹಾಕಿ ಓಪನ್ ಮಾಡ್ತಾರೆ, ರಕ್ತ ಸಂಚಾರ ಹರಿಯುತ್ತೆ. ಸಂತೋಷ. ಅದರ ಕಾಸ್, ಅದರ ಯಾವ ಕಾರಣದಿಂದ ಹಂಗಾಯ್ತು ಅದನ್ನ ಸರಿ ಮಾಡಿದ್ರ? ಇಲ್ಲ. ಆ ಕಾರಣ ಇದ್ದೇ ಇದೆಯಾ? ಇದೆ. ಹಾಗಾಗಿ ಇವಾಗ ಇಲ್ಲಿ ನೀವು ಬೆಲೂನ್ ಹಾಕಿ ದೊಡ್ಡದು ಮಾಡಿದ್ರೆ ಇಲ್ಲಿ ಯಾತಕ್ ಬ್ಲಾಕ್ ಆಗಲ್ಲ? ನಾಳೆ ಆಗತ್ತೆ. ಇಲ್ಲಿ ಯಾಕೆ ಆಗಲ್ಲ? ಇಲ್ಲಿ ಯಾಕೆ ಆಗಲ್ಲ? ಹಂಗಾರೆ ಬರೀ ದೇಹದ ನರನಾಡಿಗಳಲ್ಲಿ ಎಲ್ಲಾ ಸ್ಪ್ರಿಂಗ್ಗಳೇ ಹಾಕೊಂಡ್ಬಿಡೋದ? ಇಲ್ಲ. ಹಾಗಾಗಿ ಈ ಒಂದು ಡ್ರಿಂಕ್ ಏನಿದೆ ಆ ಒಂದು ಸಮಸ್ಯೆಗೆ ಉತ್ತರ ಇಲ್ಲಿ ಸಿಗುತ್ತೆ. ಓಕೆ, ನಾವ್ ಹೇಳ್ತಾರೆ ತುಂಬಾ ಅನುಕೂಲ ಆಯ್ತು. ಹೇಳಿ ಸರ್. ಓಕೆ, ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಚಕ್ಕೆ ಪುಡಿ ಕಷಾಯ. ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಲವಂಗ, ಜೀರಿಗೆ, ಕಾಡು ಏಲಕ್ಕಿ. ಓಕೆ, 4 ಐಟಮ್. ಹೌದು, 4 ಐಟಮ್ನ ನಾವು ಪುಡಿ ಮಾಡಿ ಈ ತರ ಉಪಯೋಗಿಸ್ತೀವಿ. 1 ಗ್ರಾಮೋ ಎಷ್ಟೋ ಗ್ರಾಮ್? ಈಕ್ವಲ್, ಇದು ಈಕ್ವಲ್ ಪ್ರಪೋರ್ಷನ್ ಮಾಡ್ಕೊಳ್ಳೋದು. ಆಯ್ತು. ಈ ಚಮಚದಲ್ಲಿ 1/4 ಚಮಚ. ಓಕೆ. ಅಂದ್ರೆ ಸುಮಾರು ಒಂದು 2 to 3 ಗ್ರಾಮ್ಸ್ ಬರ್ಬೋದು. 1 ಚಮಚ ಅಂದ್ರೆ 5 ಗ್ರಾಮ್ ಲೆಕ್ಕ. ಹೌದು. 3 to 4 ಗ್ರಾಮ್ಸ್ ಅಷ್ಟು ಪುಡಿಯನ್ನ ತಗೊಳ್ಳೋದು, ಬಿಸಿ ನೀರಿಗೆ ಹಾಕಿ ಬಾಯ್ಲ್ ಮಾಡೋದು. ಬಾಯ್ಲ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ರೆ ಅದು ಸೆಟ್ಲ್ ಆಗುತ್ತೆ, ಅದನ್ನ ಕುಡಿಯೋದು. ಓಕೆ. ಎಷ್ಟು ಬೆಳಗ್ಗೆ ಅಂದ್ರೆ ಊಟಕ್ಕಿಂತ ಮೊದಲು? ಬರೀ ಹೊಟ್ಟೆಯಲ್ಲಿ ಕುಡಿಯೋದು ಬಹಳ ಶ್ರೇಷ್ಠ. ಬಹಳ ಶ್ರೇಷ್ಠ. ನಾರ್ಮಲಿ ನಾವು ದಿನಕ್ಕೆ ಒಂದ್ಸಲಿ ಸಾಕು ಅಂತ ಹೇಳ್ತೀವಿ. ತುಂಬಾ ಬ್ಲಾಕ್ ಇದೆ, 90% ಬ್ಲಾಕ್ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಅಂತಹವ್ರಿಗೆ ತಾತ್ಕಾಲಿಕವಾಗಿ 1 ತಿಂಗಳೋ 2 ತಿಂಗಳೋ ದಿನಕ್ಕೆ 2 ಸಲ, ಬೆಳಗೊಂದು ರಾತ್ರಿ 1 ಸಲ ಕುಡೀರಿ ಅಂತ ಹೇಳ್ತೀನಿ. ಓಕೆ. ನನಗೆ ತಿಳುವಳಿಕೆಗೆ ಬಂದಿರೋ ತರಹ ಇದೆಯಾ, ಇದರಿಂದ ಏನೂ ಕೆಟ್ಟದ್ದು ಆಗೋದಿಲ್ಲ. ಆದರೂ ಅವರ ಡೈಟಿಷಿಯನ್ ಇದ್ರೆ ಅವರ ಸಲಹೆ ಒಂದ್ಸಲಿ ತಗೊಳ್ಳಿ. ಓಕೆ. ಸೇಫ್ ಆಗಿರಲಿ. ಆದರೆ ಲಾಂಗ್ ಟರ್ಮ್ ಯೂಸೇಜ್ ದಿನಕ್ಕೆ 1 ಗ್ಲಾಸ್ ಇದರ ಕಷಾಯನ ಕುಡಿಯೋದು ಬಹಳ ಬಹಳ ಉತ್ತಮ. ಅಷ್ಟೇ ಅಲ್ಲದೆ ಈ ಚಕ್ಕೆಯ ಗುಣ ಏನಿದೆ ಅಂದರೆ ನಮ್ಮ ಶುಗರ್ನ ಇದು ಕಂಟ್ರೋಲಿಗೆ ತರುತ್ತೆ. ಸಿನೆಮನ್ ಪೌಡರ್ನ ಕಾಫಿ ಕೊಡ್ತಾ ಇದ್ರು ನಮಗೆ ಶ್ರೀಲಂಕಾಗೆ ಹೋದಾಗ. ಇದು ನನ್ನನ್ನು ಕೇಳಿದ್ರೆ ಹಾಲಿನ ಉತ್ಪತ್ತಗಳಿಂದ ಮಾಡಿರುವಂತಹ ಟೀ, ಕಾಫಿನ ಮೊದಲು ಬಿಟ್ಬಿಡಿ. ಅದೇ ಟೈಮ್ನಲ್ಲಿ ಈ ಥರ ಬಿಸಿಯಾಗಿ ಈ ಕಷಾಯ ಮಾಡ್ಕೊಂಡು ಕುಡೀರಿ. ಆರೋಗ್ಯನೂ ಇರುತ್ತೆ, ಆ ಚಟಕ್ಕೆ ಒಂದು ಮುಕ್ತಿನೂ ಸಿಗುತ್ತೆ, ಆ್ಯಂಡ್ ರಿಫ್ರೆಶಿಂಗ್ ಆಗೂ ಇರುತ್ತೆ. ಓಕೆ, ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದಾರೆ ಗುರುಜಿಯವರು. ಇದು ನನಗೆ ಒಂದು ಬೇಕಾದಂತ ನಮ್ಮ ಸ್ನೇಹಿತರು 2-3 ಜನ ಹೇಳಿದ್ರು, ಇದು ಖಂಡಿತವಾಗ್ರು ಹೇಳಿಸಿ ನಾನು ಗುಣ ಆಗಿದ್ದೀನಿ ಇದ್ರೊಳಗೆ ಅಂತ. ಬ್ಲಾಕೇಜು, ಹೃದಯದ ತೊಂದರೆ ಇರ್ತಕ್ಕಂಥವ್ರು, ಮೇನು ಬ್ಲಾಕೇಜ್ ಇರೋರು, ಬ್ಲಾಕೇಜ್ ಇದ್ದಾಗ ಇದನ್ನ ತಗೊಂಡು 60 ಡೇಸ್ ಆದ್ಮೇಲೆ ಅವರು ಚೆಕ್ ಮಾಡಿಸಿದಾಗ ಬ್ಲಾಕೇಜ್ ಎಲ್ಲ ಅದು ಕರ್ಗೋಗಿದೆ. ಇದಕ್ಕೆ ಸಾಕ್ಷಿಗಳ ಹತ್ರನೇ 2-3 ಜನ ಹೇಳಿದ್ದಾರೆ. ನೀವು ಈಗ ನಮ್ಮ ಗುರುಗಳು ಹೇಳಿದ್ದು ಒಳ್ಳೇದಾಯ್ತು. ದಯವಿಟ್ಟು ತಗೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಹೃದಯ ಇಂಪಾರ್ಟೆಂಟ್ ರೀ, ಇದೇ ಇಲ್ಲ ಅಂದಮೇಲೆ ಬೇರೆದೆಲ್ಲ ವೇಸ್ಟ್ ರೀ. ದಿನಕ್ಕೆ 1 ಸಲ ಕಾಫಿ ಬದಲು ಬರೀ ಹೊಟ್ಟೆಲಿ ತಗೊಳ್ಳಿ. ಎರಡು ಗ್ಲಾಸ್ಗೆ 2 ಚಮಚ. ಓಕೆ, ಕಾಫಿ ತರನೇ ಕಾಣ್ತಾ ಇದೆ, ಆದ್ರೆ ಕಾಫಿ ಅಲ್ಲ. 1 ಕುದಿ ಬಂದ್ರೆ ಸಾಕು. ಓಕೆ. ಇದು ಆಕ್ಚುಲಿ ಸೋಸ್ಕೊಂಡೇ ಕುಡಿಬೇಕಾ ಗುರುಜಿ? ಇದು
ಹಾಗೇನಿಲ್ಲ, ಬಟ್ ಕುಡಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಒಳಗೆ ಹೋಗಲ್ಲ, ಗಂಟಲಲ್ಲಿ ಹಿಡ್ಕೊಳ್ಳುತ್ತೆ, ಕೆಂಬರುತ್ತೆ. ಓಕೆ ಓಕೆ ಸೋಸ್ಬಿಟ್ರೆ ಅದರ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದಕ್ಕೆ ಟ್ರಾನ್ಸ್ಫರ್ ಆಗಿರುತ್ತೆ. ಓಕೆ ಅದರ ವೈಟಾಲಿಟಿ, ಅದರ ಇಂಗ್ರೀಡಿಯೆಂಟ್ಸ್ ಎಲ್ಲ ಟ್ರಾನ್ಸ್ಫರ್. ಒಂದ್ಸರಿ ಬಿಸಿ ಆದ್ರೆ ಆಯ್ತಲ್ವಾ? ಹೌದು, ಹಾಗಾಗಿ ಫಿಲ್ಟರ್ ಮಾಡೋದು ತಪ್ಪೇನು. ಓಕೆ, ಫಿಲ್ಟರ್ ಮಾಡಿ ತಗೋಬಹುದು, ಇಲ್ಲ ನಾವು ಹಂಗೆ ಕುಡಿತೀವಿ ನಮ್ಗೇನು ಕುಡಿಯಕ್ ಆಗಲ್ವಾ ಅಂತ ನಕೈಕ ಮಾಡೋದ್ರಿಂದ ಹಂಗೆ ಕುಡ್ಕೋಬಹುದು. ಓಕೆ ಗುರುಜಿ ತಗೊಳ್ಳಿ. ಹೆಲ್ತಿ ಕೊಲೆಸ್ಟ್ರಾಲ್ ಡ್ರಿಂಕ್. ಕೆಟ್ಟ ಕೊಬ್ಬುಗಳಿಗೆ ರುಚಿಕರವಾದಂತ ಪೇಯ ಗುರುಜಿಯವರು ಮಾಡ್ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂತ ಪೇಯ. ಸಕ್ಕರೆ ಇಲ್ಲ, ಉಪ್ಪಿಲ್ಲ, ಏನಿಲ್ಲ, ನಿಧಾನಕ್ಕೆ ರುಚಿ ರುಚಿಯಾಗಿರುತ್ತೆ. ನಿಧಾನ ಕುಡಿ. ಅದ್ಭುತವಾದಂತ ಕೊಬ್ಬನ್ನು ಕರಗಿಸುವಂತ ಕಷಾಯನ ಮಾಡ್ಕೊಟ್ಟಿದ್ದಾರೆ ಗುರುಗಳು. ಇದನ್ನು ಯಾವ ರೀತಿ ಮಾಡಿದ್ರು, ಏನೇನ್ ಹಾಕಿದ್ರು, ಎಷ್ಟು ಗ್ರಾಮ್ ಹಾಕಿದ್ರು, ಯಾವಾಗ ಕುಸಿದ್ರು, ಯಾವಾಗ ಸೋಸಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ. ಚಕ್ಕೆ ಪುಡಿ ಕಷಾಯ ಮಾಡುವ ವಿಧಾನ: ಚಕ್ಕೆ, ಲವಂಗ, ಜೀರಿಗೆ, ಕಾಡು ಏಲಕ್ಕಿಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ಪುಡಿ ಮಾಡಿಕೊಳ್ಳಿ. 2 ಸ್ಪೂನ್ ಪುಡಿಯನ್ನು ನೀರಿಗೆ ಹಾಕಿ ಕುದಿಸಿ ಸೋಸಿಕೊಂಡರೆ ಚಕ್ಕೆ ಪುಡಿ ಕಷಾಯ ಕುಡಿಯಲು ರೆಡಿ. ನೀವು ಒಳ್ಳೆ ಒಂದು ಡ್ರಿಂಕ್ ನ ಕೊಟ್ಟಿದ್ದೀರಾ, ಸ್ವಲ್ಪ ಕುಡಿದು ನೋಡ್ತೀನಿ ತಳಿ. ಅದ್ಯಾಕೆ ಜೋರಾಗಿದೆ, ಸ್ಟ್ರಾಂಗ್ ಆಗಿದೆಯಾ? ಆ ಥರ ನೀವು ಬೇಕು ಅಂದ್ರೆ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ಳಿ. ನೀವು ತುಂಬಾ ಚೆನ್ನಾಗಿದೆ. ಓಕೆ, ಕುಡಿಯಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು ನಮ್ಗೆ. ನೋಡಿ, ಒಂದ್ಸರಿ ಕುಡಿದ ತಕ್ಷಣ ಅದು ಇನ್ನೇಲ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಗುರುಜಿ, ಬಹಳ ಖುಷಿಯಾದಂತ ದಿನ ಇವತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ ಮಾಡಿ ತೋರಿಸ್ಬೇಕು. ಏನ್ ಫಟಾಫಟ ಮಾಡಿ ತೋರಿಸೋದು? ಮುರಳಿಯವರೇ, ಏನಾರ ವಸ್ತು ಮಾಡಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಪ್ರಕಾಶ್ ಅವರು ಬಂದಿದ್ದಾರೆ. ಪ್ರಕಾಶ್ ಅವರೇ ಬನ್ನಿಪಾ. ಆರಾಮ? ಆರಾಮದೇ ಸರ್. ಪ್ರಕಾಶ್ ಅವರು ತುಂಬಾ ಬಿಸಿ ಆಗ್ಬಿಟ್ಟಿದ್ದಾರೆ. ಯಾರು ಕೇಳಿದ್ರು ಸರ್ ಒಂದು 10 kg ಚೌಚ ಮಾಡ್ತಾ ಇದ್ದೀನಿ, 1-2 kg ಕೊಡ್ಬೇಡಿ ಮಾಡ್ತಾ ಇದ್ದೀನಿ ಅಂತ ಇರ್ತಾರೆ. ಏನೇವ್ ಅವ್ರು ಬಿಸಿ ಆದ್ರೆ ಸಾಕು. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಪ್ರಕಾಶ್ ಅವರು ಬಂದಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ಆಲೂಗಡ್ಡೆ ಮಿಕ್ಸರ್ ಮಾಡ್ತೀವಿ ಸರ್. ಆಲೂಗಡ್ಡೆ ಮಿಕ್ಸರ್? ಹೌದು. ಅದೇ ಬುರ್ಜಿ ಅದೇನೋ ಬರ್ತಲ್ಲ ಹಂಗ? ಈಸಿಯಾಗಿ ಮಾಡ್ಕೋಬಹುದು, ಏನ್ ತೊಂದರೆ ತೋರಿಸಿ. ಅದೇ ಎಲ್ಲ ಹಿಂಗೆ ಈಸಿ ಮಾಡ್ಬೋದು. ಆಲೂಗಡ್ಡೆ ತುರ್ಕೋಬೇಕು. ಓಕೆ, ಏನೇನ್ ತಂದಿದ್ದೀರಾ ಫಸ್ಟ್ ಹೇಳ್ಬಿಡಿ. ಪೊಟ್ಯಾಟೊ ಮಿಕ್ಸ್ಚರ್ ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಕಡಲೆಕಾಯಿ ಬೀಜ, ಅಚ್ಚಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಉಪ್ಪು, ಎಣ್ಣೆ. ಫಟಾಫಟ ಮಾಡ್ಬೋದಾ? ಮಕ್ಳಿಗೆ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತೆ. ದೊಡ್ಡವ್ರಿಗೆ ಇಷ್ಟ ಆಗುತ್ತಾ? ಮೇಲ್ಗಡೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರ್ತಲ್ಲ ಇದಕ್ಕೆ. ಸಕ್ಕರೆ ಅದು ಬೇರೆ, ಸಕ್ಕರೆ ಮಾಡಬಹುದು, ಅದು ಬೇರೆ. ಸಕ್ಕರೆ ತರ ಇದೆ, ಇದು ಖಾರ ಮಾಡ್ತೀನಿ ನಾನು. ಅಲ್ಲ, ಖಾರದ ಮೇಲೆ ಸ್ವಲ್ಪ ಸಕ್ಕರೆ ಉದಿಸ್ಕೊಂಡು ಮಾಡ್ಕೋಬಹುದು, ಅದು ತಿನ್ಬೋದು. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಓಕೆ, ಫಸ್ಟ್ ಮಾಡಿ ಆಮೇಲೆ ನೋಡೋಣ. ಎಣ್ಣೆ ಇಟ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವಾಗ ಆಲೂಗಡ್ಡೆನ ತುರ್ಕೋಬೇಕು. ಓಕೆ, ಆಲೂಗಡ್ಡೆನ ತುರ್ಕೋಬೇಕು. ಆಮೇಲೆ ತುರಿದ್ಬಿಟ್ಟು ಎಣ್ಣೆಲಿ ಕರಿಯೋದು. ಆಮೇಲೆ ಮಸಾಲ ಹಾಕೋದು ಅಷ್ಟೇ. ಎಲ್ಲಿ ನಾವೆಲ್ಲ ತಿಂದಿಲ್ವಲ್ಲ ಇದನ್ನ? ಇವತ್ತು ನೋಡಿ, ಇದೆ ಸರ್, ಅಂಗಡಿ ಸಿಗುತ್ತೆ. ಇಟ್ಕೊಳ್ಳಿ. ಏನಂದ್ರೆ ಆಲೂಗಡ್ಡೆನ ತುರಿದು ಇಟ್ಕೋಬೇಡಿ, ಈ ತರ ನೀರಲ್ಲಿ ಹಾಕ್ಬೇಡಿ. ಆಲೂಗಡ್ಡೆಯ ಏನಿದು? ಆಲೂಗಡ್ಡೆ ಮಿಕ್ಸರ್. ಆಲೂಗಡ್ಡೆ ಮಿಕ್ಸರ್. ಓಕೆ 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 ಓಕೆ. ಈ ತರ ನೀರಲ್ಲಿ ಏನಾಗಿ ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕೊಳ್ಳಿ. ಆಯ್ತು. ಇವಾಗ ನಾವು ಹಿಂಗೆ ಗ್ರೇಟ್ ಮಾಡ್ಕೋಬೇಕು. ಬಿಡಬಾರ್ದು, ಬಿಟ್ರೆ ಏನಾದ್ರು ಸಣ್ಣದಾಗುತ್ತೆ. ಓಕೆ, ಹಂಗೆ ಪೋರ್ಸಾಗಿ ಗ್ರೇಟ್ ಮಾಡಿದ್ರೆ ಉದ್ದ ಉದ್ದ ಬರುತ್ತೆ ನೋಡಿ. ಓಹೋ, ವೆರಿ ಗುಡ್. ಗೊತ್ತಾಗದಲ್ಲ ಆಲೂಗಡ್ಡೆ ಅಂತ? ತುರಿರಿ 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 ತುರಿರಿ. ಫುಲ್ ತುರ್ಕೊಂಬಿಟ್ರಾ? ಫುಲ್ ತುರ್ಕೊಂಬಿಟ್ರೆ ಅಷ್ಟೇ, ಇಷ್ಟೇ ಒಳ್ಳೆಯದು. ಬಟ್ ಏನ್ ಇಷ್ಟು ಕಂಡ್ರು ಎಣ್ಣೆಲಿ ಹಾಕ್ತಿದ್ರೆ ಇಷ್ಟ ಆಗ್ಬಿಡುತ್ತೆ. ಇಷ್ಟ ಆಗುತ್ತೆ ಅದು. ಹೌದು. ಏನಿಲ್ಲ, ಆಲೂಗಡ್ಡೆ ತರೋದು, ಸಿಪ್ಪೆನ ಸುಲಿಯೋದು, ತುರಿತಾರ ಅದು. ಓಕೆ ಓಕೆ ಓಕೆ. ಆದ್ರೆ ನೀರಲ್ಲಿ ಈ ತರ ಹಾಕಿದ್ರೆ, ತುರಿದ್ಬಿಟ್ಟು ಹಾಕಿದ್ರೆ ಕಪ್ಪಾಗ್ಬಿಡುತ್ತೆ. ಮಾಡಿದ್ರೆ ತಕ್ಷಣ ಹಂಗೆ ಎಣ್ಣೆಲಿ ಕರಿಬೇಕು ಅದನ್ನ. ಓಕೆ ಓಕೆ ಓಕೆ. ಅದಕ್ಕೆ ಫಸ್ಟ್ ಎಣ್ಣೆ ಇಟ್ಕೊಂಡ್ಬಿಟ್ಟೆ. ಹೌದು. ಹಾಕ್ತ ಚೆನ್ನಾಗಿ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ, ತಣ್ಣಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಎಣ್ಣೆಲಿ ಬಿಟ್ರೆ ರುಚಿ ಆಗುತ್ತೆ.
ಇವೆಲ್ಲ ಮಾಡಿ ಒಂದ್ 2-3 ಎಷ್ಟು ದಿನ ಇಟ್ಕೊಂಡು ತಿನ್ಬೋದು? ಇಟ್ಕೋಬೋದು, ಏನಿಲ್ಲ ಸರ್, ಒಂದು ವಾರ ಇಟ್ಕೋಬೋದು. ಆಲೂಗಡ್ಡೆ ಏನಾಗಲ್ಲ, ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಉಪ್ಪು ಖಾರ ಹಾಕ್ಬಿಟ್ರೆ ಒಂದು ವಾರ ಏನಿಲ್ಲ, ಒಂದು ವಾರ 10 ದಿನ ಇರುತ್ತೆ. ವೆರಿ ಗುಡ್. ಆದರೆ ಆ ಥರ ಮಾಡ್ಕೋಬೇಕು ನಾವು. ಹಾಕ್ಬೋದು, ಹಾಕಿ ಸರ್. ಆಗ್ಬೋದಲ್ಲ? ಹಾಕ್ಬೋದು. ಓಕೆ, ಆಯ್ತಾ? ಆಯ್ತು ಸರ್. ಏನ್ ರಿಂಗ್ ಆಗ್ಬಿಟ್ಟಿದೆ ಇದು? ಸ್ವಲ್ಪ ಪುಡಿತಾರ ಈ ಥರ ಕಲರ್ ಬರಬೇಕು, ಹಿಂಗ್ ಬರ್ಬೇಕಲ್ಲ? ಹೌದು. ಹಾಕಿಲಿ. ಓಹೋ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಲ್ಲಪ್ಪ, ಅಷ್ಟೊಂದು ಆಲೂಗಡ್ಡೆ ಕರೆದ್ವಿ, ಇಷ್ಟೇಷ್ಟು ಆಯ್ತಲ್ಲ ಇದು? ಹೌದು. ಹಾ, ಅದಕ್ಕೆ ಕರೆದ್ರೆ ಅಷ್ಟೇ ಬರೋದು ಇದು ಇದರಲ್ಲಿ. ಓಕೆ, ನಂತರ ಥರ ಕಡಲೆ ಬೀಜ ಸ್ವಲ್ಪ ಬಿಸಿ. ಓಕೆ ಬಿಡಿ, ಕಡಲೆ ಬೀಜ ಹಾಕು. ಕಡಲೆ ಬೀಜ ಇದ್ರಲ್ಲಿ ಹಾಕ್ಬಿಡ. ಇದ್ರೊಳಗೆ ಹಾಕಿ, ಈಸಿ. ಆಯ್ತು, ಸಾಕಲ್ಲ? ಏನ್ ಮಾಡ ಇದನ್ನ ಅದಕ್ಕೆ ಹಾಕ್ಬಿಡ ಡೈರೆಕ್ಟ್ ಆಗಿ? ಡೈರೆಕ್ಟ್ ಹಾಕ್ಬಿಟ್ಟು ಹಂಗೆ ಮಸಾಲೆ ಹಾಕ್ಬಿಡೋಣ, ಖಾರ ಪುಡಿ ಎಲ್ಲ. ಇದಕ್ಕೆ ಮಸಾಲೆ ಹಾಕ್ಬಿಡ ಅಷ್ಟೇ. ಅಂತೂ ನಾವು ಇವತ್ತು ಆಲೂಗಡ್ಡೆಯ ಚೌಚವನ್ನು ತೋರಿಸ್ತಾ ಇದೀವಿ ಅಷ್ಟೇ. ಹಾ, ಹೌದು. ಆಫ್ ಮಾಡಿ ಸರ್. ಆಫ್ ಮಾಡೋಣ. ಖಾರ ಪುಡಿ ಕೊಡಿ ಸರ್. ಖಾರದ ಪುಡಿ ಕೊಡ್ಲಾ? ಖಾರ ಪುಡಿ ಸ್ವಲ್ಪ ಹಾಕ್ಬಿಡಿ, ಹಂಗೆ ಹಾಕ್ಲಾ? ಹಾಕಿ, ಮೇಲೆ ಹಾಕಿ ಸರ್, ಸಾಕು. ಗರಂ ಮಸಾಲ ಹಾಕ್ತೀವಿ, ಹಾಕಿ ಸರ್. ಜೀರಿಗೆ ಪುಡಿ. ಜೀರಾ ಪುಡಿನಾ? ಹೌದು. ಜೀರಾ ಪುಡಿ, ಗರಂ ಮಸಾಲ ಎರಡು ಹಾಕ್ತಾರೆ? ಎರಡು ಹಾಕ್ತೀವಿ. ಓಕೆ, ಹಾಕಿ. ಸ್ವಲ್ಪ ಕಮ್ಮಿ ಹಾಕಿದ್ದು. ಓ ಎಸ್. ಉಪ್ಪು ಹಾಕ್ಬೇಕು, ಹಾಕಿ ಹಾಕಿ. ಓಹೋ, ಹಿಂಗಾಯ್ತಾ ಇದು ಕತೆ? ಹೌದು. ವೆರಿ ಗುಡ್. ಚೆನ್ನಾಗಿತ್ತು. ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ಸಿಕ್ಕುತ್ತೆ, ಸ್ವಲ್ಪ ದಪ್ಪ ಇರ್ತದೆ. ಓಕೆ, ಇದು ನಾವು ಮನೇಲಿ ಮಾಡ್ಕೋಬೇಕು, ಈ ಥರ ಮಾಡ್ಕೋಬೇಕು ಅಷ್ಟೇ. Okay. ಮನೆ ರೆಡಿನಾ? ರೆಡಿ ಅಷ್ಟೇ. ಆಲೂಗಡ್ಡೆ ಮಿಕ್ಸರ್, ಪೊಟೊಟೊ ಮಿಕ್ಸರ್. ಪೊಟೊಟೊ ಮಿಕ್ಸರ್, ಆಲೂಗಡ್ಡೆ ಚೌಚೋ, ಏನ್ ಬೇಕಾದ್ರೆ ಕರ್ಕೋಬಹುದು. ತುಂಬಾ ಚೆನ್ನಾಗಿ ಮಾಡಿದ್ರು, ಈಸಿಯಾಗಿ ಮಾಡಿದ್ರು, ಮನೆಯವ್ರಿಗೆ ಇಷ್ಟ ಎಲ್ಲ ಆಗುತ್ತೆ. ಒಂದ್ಸರಿ ಮಾಡಿಟ್ಕೊಂಡ್ರೆ ಒಂದು 3-4 ದಿನ ಆರಾಮಾಗಿ ತಿನ್ಕೋಬಹುದು, ಬೇಜಾರೆಲ್ಲ ಆಗಲ್ಲ. ಬೆಳಗ್ಗೆ ಚಿತ್ರಾನ್ನಕ್ಕೆ ನೆಂಚ್ಕೋಬೇಕು, ಉಪ್ಪಿಟ್ಟು ಜೊತೆಗೆ ಹಾಕೋಬೇಕು, ಪುಳಿಯೋಗರೆ ಮೇಲ್ಗಡೆ ಇರಬೇಕು, ರಸಂ ನೆಂಚ್ಕೊಳ್ಳೋಕೇನು ಇಲ್ಲ ಅಂದಾಗ ಈ ಥರದೆಲ್ಲ ಹಾಕೊಂಡು ಬಾರಿಸ್ಕೊಳ್ತಾ ಇದ್ರೆ ಬಾಯಿ ರುಚಿನೇ ಬೇರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಪ್ರಕಾಶ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಪೊಟ್ಯಾಟೊ ಮಿಕ್ಸ್ಚರ್ ಮಾಡುವ ವಿಧಾನ: ಸಿಪ್ಪೆ ತೆಗೆದ ಆಲೂಗಡ್ಡೆಯನ್ನು ತುರಿದು ಕಾದ ಎಣ್ಣೆಯಲ್ಲಿ ಕರಿಯಿರಿ. ನಂತರ ಕಡಲೆಕಾಯಿ ಬೀಜ ಹಾಕಿ ಕರಿದು ಇದಕ್ಕೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಪೊಟ್ಯಾಟೊ ಮಿಕ್ಸ್ಚರ್ ರೆಡಿ ಟು ಟೇಸ್ಟ್. ಓಕೆ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಮಿಕ್ಸರ್ ಚೆನ್ನಾಗಿದೆಯಲ್ಲ? ಅದ್ಭುತವಾಗಿದೆ. ಕರಿಬೇವು ಹಾಕೋಬೋದಲ್ಲ? ಇಲ್ಲ, ಹಾಕ್ಬೋದು. ಈ ತರ ಕರಿಬೇವು ಹಾಕಲ್ಲ, ಪ್ಯಾಕೆಟ್ ಎಲ್ಲ ಬರೋದು ಹಿಂಗಿತ್ರಾನೆ. ಆ ತರ ನಾವು ಅಂಗಡಿಲಿ ಹೆಂಗ್ ಮಾಡ್ತೇವೆ ಅದೇ ಸ್ಟೈಲು ಚೆನ್ನಾಗಿದೆ. ಹಾಕೋಬಹುದು ನಾವು. ಇವಾಗ ಈ ತರ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ? ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಡ್ತೀನಿ, ನಂಬರ್ ಬೇಕಾ ತಗೊಳ್ಳಿ. ನಂಬರ್ ಕೊಡ್ತಾ ನಂಬರ್ ಹೇಳ್ರಿ. 99 45 07 46 80. ಓಕೆ, ನಂಬರ್ ಹಾಕೊಂಡಿದ್ದೀನಿ. ಫೋನ್ ಮಾಡಿದಾಗ ಬಂದು ನಮ್ಮನೆಗೆ ಇದು ಮಾಡ್ಕೊಡಿ. ಆಯ್ತು, ಮಾಡ್ಕೊಡ್ತೀವಿ. ಓಕೆ, ಓಕೆ ಸರ್. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ತರ ಮಲ್ಲೆ ನಾವು ಮಾಡ್ಕೊಂಡು ತಿಂದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಒಳ್ಳೆ ಎಣ್ಣೆಲಿ ನಾವೇ ಕರ್ಕೊಂಡಿದೀವಿ, ಒಳ್ಳೆ ಆಲೂಗಡ್ಡೆ ಹಾಕಿದೀವಿ, ಒಳ್ಳೆ ಕಡಲೆಕಾಯಿ ಬೀಜ ಹಾಕೊಂಡಿದೀವಿ. ಕರೆದು ಇಟ್ಕೊಂಡ್ರೆ ಹೆಂಗ್ ಬೇಕಾದ್ರೆ ತಿನ್ಕೋಬಹುದು. ಈ ತರ ತಿಂತಾ ಇದ್ರೆ ನಾವೆಲ್ರಿ ಸಣ್ಣ ಆಗ್ತೀವಿ. ಸಣ್ಣ ಆಗ್ತೀವ ರೀ? ಮುರಳಿ, ನಿಮ್ ಕಾರ್ಯಕ್ರಮ ನೋಡಿ ನೋಡಿ ನಾವೆಲ್ಲ 2 kg ಜಾಸ್ತಿ ಆಗ್ಬಿಟ್ಟಿವಿ ಅಂತ ಎಲ್ಲಾರು. ತಿನ್ನೋದು ಮುಖ್ಯ ರೀ, ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ. ಓಕೆ, ನೀವು ಕಾರ್ಯಕ್ರಮ ಮುಗಿಸ್ಬೇಕು, ಸಮಯ ಆಗ್ತದೆ. ಮುರಳಿ ಕಾರ್ಯಕ್ರಮ ಮುಗಿಸಿ. ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಇದನ್ನ ಖಾಲಿ ಮಾಡಬೇಕು ಅನ್ಕೊಂಡೆ, ಬಟ್ ಆಮೇಲೆ ಖಾಲಿ ಮಾಡ್ಕೊಳ್ತೀನಿ. ಸಾಕಷ್ಟು ಜನ ನಮ್ಮನ್ನು ಕರ್ಸ್ಕೊಳ್ಳಿ, ನಮ್ಮ ಕೈ ರುಚಿ ನಿಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ಇದ್ದಾರೆ. ಖಂಡಿತವಾಗ್ಲೂ ಬನ್ನಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆಫೀಸ್ನ ಟೆಲಿಫೋನ್ ನಂಬರ್ ಕೊಟ್ಟಿದ್ದೀವಿ.
ತುಂಬ ಜನ ನಮಗೆ ಮೇಲ್ ಹಾಕಕ್ಕೆ ಬರೋದಿಲ್ಲ, ಮೇಲ್ ಮಾಡಕ್ಕೆ ಬರೋದಿಲ್ಲ, ನಮ್ಮ ಊರಲ್ಲಿ ಮೇಲ್ ಫೆಸಿಲಿಟಿಗಳಿಲ್ಲ, ಕಂಪ್ಯೂಟರ್ಗಳಿಲ್ಲ. ಓಕೆ, ನೋ ಪ್ರಾಬ್ಲಮ್. ನಮ್ಗೆ ಫೋನ್ ಮಾಡಿ ಏನು ಅಡುಗೆ ಮಾಡ್ತೀರಾ ಅಂತ ತಿಳಿಸಿ, ಖಂಡಿತವಾಗ್ಲೂ ನಿಮ್ಗೆ ಕರ್ಕೊಂತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕ್ರಮಕ್ಕೆ ನೀವು ಬರಬೇಕಂದ್ರೆ ಏನೂ ತರವಾಗಿಲ್ಲ, ಪ್ರತಿಯೊಂದು ನಾವೇ ಪ್ರೊವೈಡ್ ಮಾಡ್ತೀವಿ. ಏನೂ ತರವಾಗಿಲ್ಲ, ನೀವೇನು ಮೆನು ಫೈನಲೈಸ್ ಮಾಡ್ತೀರೋ ಅಷ್ಟೇನೆ. ಮಿಕ್ಕಿದ್ದು ನಿಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಬಂದು ನೀವು ಇಷ್ಟಪಟ್ಟಿರೋಂಥ ಅಡುಗೆನ ಮಾಡಿಸಿ ನಿಮ್ಮನ್ನು ಮನೆ ಕಳಿಸೋ ತನಕ ನಿಮ್ಮ ಜವಾಬ್ದಾರಿ ನಮ್ಮಲ್ಲಿರುತ್ತೆ. ಓಕೆ, ಬೇಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಡ್ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ